ಹೇ ಫೇಮ್ ವೆಲ್ಕಮ್ ಟು ಮೈ ಚಾನೆಲ್. ಸೊ ಇವತ್ತು ಟ್ರಿಪ್ ಫಾರ್ ಮೈ ಊರು, ಓಕೆನಾ. ಸೊ ನಮ್ಮೂರಿಗೆ ಹೋಗ್ತಾ ಇದ್ದೀವಿ ಆ್ಯಂಡ್ ಮನೆ ದೇವ್ರಿಗೆ ಹೋಗ್ತಾ ಇದ್ದೀವಿ. ಬನ್ನಿ ನನ್ನ ಜೊತೆ ಟ್ರಾವೆಲ್ ಮಾಡಿ ಆ್ಯಂಡ್ ಕಂಪ್ಲೀಟ್ ಬ್ಲಾಗ್ ನೋಡಿ ಎಂಜಾಯ್ ಮಾಡಿ. ಸೊ ಹೊರಡ್ತಾ ಇದ್ದೀವಿ ಇವಾಗ. ಇಟ್ಸ್ ಆಲ್ರೆಡಿ 5. ಸೊ ಹೋಗ್ತಾ ಹೋಗ್ತಾ ಮಾತಾಡೋಣ ಬನ್ನಿ. ಇದು ನಮ್ಮ ಫಸ್ಟ್ ಟ್ರಿಪ್. ನಮ್ಮ ಕಾರಲ್ಲಿ ಇದ್ದಿದ್ದರಿಂದ ತುಂಬ ಸ್ಪೆಷಲ್ ಆಗಿತ್ತು ಆ್ಯಂಡ್ ಅದಕ್ಕೆ ಸ್ವಲ್ಪ ರಿಚುವಲ್ಸ್ನ ಮಾಡಿ ಪಾಸಿಟಿವ್ ಎನರ್ಜಿಯಿಂದ ಹೋಗೋಣ ಅಂತ ನಾವು ಗಾಡಿಗೆ ಪೂಜೆ ಮಾಡಿಬಿಟ್ಟು ಹೋಗ್ತಾ ಇದ್ದೀವಿ. ಸೊ ಯಾರೆಲ್ಲ ನನ್ನ ವ್ಲಾಗ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅವ್ರಿಗೆಲ್ಲ ಹಾಯ್ ಹಲೋ. ನನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಆ್ಯಂಡ್ ನನ್ನ ಇನ್ಸ್ಟಾಗ್ರಾಮ್ನ ಫಾಲೋ ಮಾಡ್ಕೊಳ್ಳಿ. ಇನ್ನೂ ಇಂಟ್ರೆಸ್ಟಿಂಗ್ ವೀಡಿಯೋಸ್ ಎಲ್ಲ ನಿಮಗೆ ಬರ್ತಾ ಇರುತ್ತೆ. ಸೊ ಹಿಂಗನ್ಕೊಂಡು ನಾವು ಹೋದ್ವಿ ಗಣೇಶನ ದೇವಸ್ಥಾನಕ್ಕೆ ಆ್ಯಂಡ್ ಅಲ್ಲಿ ಸ್ಟಾರ್ಟೆಡ್ ಅವರ್ ಟ್ರಿಪ್ ಗೈಸ್. ಹೋಗ್ತಾ ಇದ್ದೀವಿ ಇವಾಗ. ನಮ್ಮಮ್ಮ ನೋಡಿ ನೋಡಿ ಯಾಕೋ ನಾಚಿಕೆ ಬೀಳ್ತವ್ರು ಗೈಸ್. ಅದು ಹೋಗೋಷ್ಟರಲ್ಲಿ ಸರಿ ಮಾಡೋಣ. ಇವಾಗ ಎಷ್ಟು ತಲೆ ತಿನ್ನಬೇಕೋ ಅಷ್ಟು ತಲೆ ತಿನ್ನೋಣ ನಮ್ಮಮ್ಮಂಗೆ. ಬನ್ನಿ. ಲೆಫ್ಟ್ ತಗೋಪ. ಲೆಫ್ಟು ಲೆಫ್ಟಾ? ಬೀಕ ಸರ್ಕಲ್ ಅಲ್ಲಿ ಇಳಿಸ್ಬಿಟ್ಟು ಅದು ಸೆಂಟರ್ ರೋಡ್ ಅಲ್ಲಿ ಸೈಡ್ ಕೂಡ ಇಲ್ಲ. ಸೆಂಟರ್ ರೋಡ್ ಅಲ್ಲಿ ಅದಕ್ಕೆ ನಾನು ಹೋಗ್ಬೇಡ ನೋಡ್ರಿ ಎಷ್ಟು ರೇಗಿಸ್ತವ್ರು ನಮ್ಮ ಡ್ಯಾಡಿನ. ಕೈ ಓಡಲ್ಲ ಬಂದ್ಬಿಡ್ತಾ. ಯಾವ್ದು ಒತ್ತಬೇಕು? ಅಪ್ಪನ ಫೋನೇ ಕನೆಕ್ಟ್ ಮಾಡು ಗಾಡಿಗೆ. ಬೇಸಿಕಲಿ ನಮ್ಮ ಊರು ಬಂದ್ಬಿಟ್ಟು ಕಲ್ಪವೃಕ್ಷ ನಾಡು ಅಂತಲೇ ಹೇಳ್ಬೋದು. ಬಿಕಾಸ್ ನಮ್ಮ ಊರು ಬಂದ್ಬಿಟ್ಟು ತುಮಕೂರು ಹತ್ರ ಇರೋ ಟಿಪ್ಟೂರ್ ಅಂತ. ಸೊ ಅಲ್ಲಿಗೆ ನಾವು ಇವತ್ತು ಟ್ರಾವೆಲ್ ಮಾಡ್ತಾ ಇರೋದು ಆ್ಯಂಡ್ ಹೋಗ್ತಾ ನಾವು ನೈಸ್ ರೋಡ್ ತೊಗೊಂಡ್ವಿ, ವಿಚ್ ವಾಸ್ ಅ ಗುಡ್ ಡಿಸಿಷನ್. ಯಾಕಂದರೆ ನೋ ಟ್ರಾಫಿಕ್ ಆ್ಯಂಡ್ ಗುಡ್ ಜರ್ನಿ. ಮಾರ್ನಿಂಗ್ ಇದ್ದಿದ್ದರಿಂದ ವ್ಯೂ ಕೂಡ ತುಂಬ ಚೆನ್ನಾಗಿ ಅನ್ನಿಸ್ತು. ಸೊ ಇಫ್ ಯು ಆರ್ ಟ್ರಾವೆಲಿಂಗ್ ಡೂ ಗೋ ಇನ್ ನೈಸ್ ರೋಡ್ ಅಂತ ನಾನು ಸಜೆಸ್ಟ್ ಮಾಡ್ತೀನಿ. ಗೈಸ್, ದಿಸ್ ಇಸ್ ಅವರ್ ಫಸ್ಟ್ ಟ್ರಿಪ್. ನಮ್ಮ ಕಾರಲ್ಲಿ ನಾವು 4 ಜನ ಹೋಗ್ತೇವೆ. ಗುಣ ಏನು ಅನಿಸ್ತೈತೆ ಎಕ್ಸ್ಪೀರಿಯನ್ಸ್? ಚೆನ್ನಾಗಿದೆ ಅಷ್ಟೇನಾ? ಸೊ 9 o'clock ಆಗಿ ರೀಚ್ ಆಗ್ಬಿಟ್ಟಿರ್ತೀವಿ ಅನ್ಸುತ್ತೆ. ನೋಡೋಣ. ಊಟ ಎಲ್ಲ ಮಾಡ್ಕೊಂಡು ಹೋದ್ರೆ 10:30 ಅಲ್ವಪ್ಪ? ಟಿಫನ್ ಎಲ್ಲ ಮಾಡ್ಕೊಂಡು ಹೋಗಂಗಿದ್ರೆ 10:30ಗೆ ರೀಚ್ ಆಗ್ತೀವಿ ಗೈಸ್. ನಮ್ಮೂರು ಯಾವ್ದಂದ್ರೆ ಟಿಪ್ಟೂರ್. ಪ್ರೀತಿಸಿ ಹೊರಟವಳೆ ಯಾರನ್ನು ಕೂಗಲಿನ ನೀ ನನ್ನ ಪ್ರಾಣ ಅಂತ ಯಾರಿಗೆ ಹೇಳಿನ ಹೋದೆ ನಾನು ಕಳೆದೋದು ನಿಂತಲ್ಲೇ ಪೂರ್ತಿ ಚಟ್ಟ ಕಟ್ಟುತ್ತಾರ ನಿನ್ನ ಸುಟ್ಟು ಹಾಕುತ್ತಾರ ಒಳಿತು ಮಾಡು ಮನುಷ್ಯ ನೀಗಿರುವುದು. ಆಂಜನೇಯ ಕರೆಕ್ಟಾಗಿ ಮೂವ್ ಆಗು. ನಡಿ. ಇವಾಗ ನಾವು ಟಿಫನ್ ಮಾಡೋಣ. ಇಲ್ಲಿ ಚಟ್ನಿ ಇದೆಯಲ್ಲ ಮಗನೆ? ಸ್ಟಾಪ್ ಅಂದರೆ ಮೇ ಬಿ ನಿಟ್ಟೂರಲ್ಲಿ ಇರ್ತೀವಿ, ಗೊತ್ತಿಲ್ಲ. ಇನ್ನೊಂದು 50 ಕಿಲೋಮೀಟರ್ಸ್ ಇದೆ. ಸೊ ಇವಾಗ ಊಟ ಮಾಡಿಕೊಂಡು ಹೋಗೋಣ. ನೀರು ನೋಡಿ ಗೈಸ್, ನಮ್ಮ ತಮ್ಮ ಎಷ್ಟು ಒಳ್ಳೆ ಕೆಲಸ ಮಾಡ್ತಿದ್ದ. ಓ ಈ ಥರ ಇಡ್ಲಿನಾ? ನಾನೇನಂತ ಅನ್ಕೊಂಡೆ. ನೋಡೋಣ. ಯಪ್ಪ ಖಾರ ಚೆನ್ನಾಗಿದೆ.
ನೀನೇ ತಗೊಂಡ್ಯಪ್ಪ ಪೂರಿ ಬೆಳಗ್ಗೆನೆ ಪೂರಿನ ಖಾರ ಇದೆ. ಚೆನ್ನಾಗಿದೆ ಮನೆ ಖಾರವಾಗಿ. ಸ್ವಲ್ಪ ತಿನ್ನೋಣ, ಒಂದು ಹಾಫ್ ಚಿತ್ರಾನ್ನ ತಂದ್ಬಿಡ್ತೀವಿ ತಿನ್ನಂತೆ. ಮಂಗಿ ಬಾತು ಚೆನ್ನಾಗಿದೆ ಎಲ್ಲ ಖಾರವಾಗಿ. ಚೆನ್ನಾಗೈತೆ. ನೀರು ಎತ್ಕೊಳಪ್ಪ ಅದು. ಅದೇನೋ ಗೊತ್ತಿಲ್ಲ ಗೈಸ್, ಗಂಡು ಮಕ್ಳು ಯಾಕೆ ನಿಂತ್ಕೊಂಡು ತಿನ್ನಕ್ಕೆ ಇಷ್ಟ ಆಗುತ್ತೆ ನೋಡಿ. ಎಲ್ಲರಿಗೂ ನಮಗೂ ಇಷ್ಟನೇ, ಗಂಡು ಮಕ್ಳಿಗೆ ಅಂತಲ್ಲ ನಮಗೂ ಇಷ್ಟ ಆಗುತ್ತೆ ನಿಂತ್ಕೊಂಡು ತಿನ್ನಕ್ಕೆ. ರಪ್ಪ ರಪ್ಪ ಅಂತ ತಿನ್ಬಿಡ್ತಾನೆ ಅವನಂತೂ. ಮತ್ತೆ ನಿಂತರ ಆವರ್ಲ ತಿನ್ನಕ್ಕೆ. ನಮ್ಮ ಮನೇಲಿ ನನ್ಗಂತ ಬಂದರೆ ಕೊಂಕೆ ಗೈಸ್, ನಮ್ಮ ಮನೇಲಿ ನನ್ನ ಯಾರು ಇಷ್ಟನೇ ಪಡಲ್ಲ ನೋಡಿ. ನಮ್ಮಮ್ಮ ಸೊ ಜಸ್ಟ್ ಬೀಚ್ ಬಂದಿದ್ದೀವಿ. ಅಭಿಷೇಕ ನಡೀತಾ ಇದೆ, ಒಳಗೆ ಹೋಗೋಣ ಬನ್ನಿ. ದೇವಸ್ಥಾನದ ಬ್ಯಾಕ್ ಸೈಡೇ ಟ್ರೈನ್ ಇದೆ ಗೈಸ್ ನಮಗೆ. ನಾವೆಲ್ಲ ಬರಬೇಕಾದಾಗ ಇಲ್ಲಿ ಸ್ಟಾಪ್ ಇರಲಿಲ್ಲ, ಆದರೆ ಇವಾಗ ಇಲ್ಲಿದೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ ಗೈಸ್, ಚೆನ್ನಾಯ್ತಲ್ಲ. ವಾ ಮೆಜೆಸ್ಟಿಕಲ್ಲಿರೋದು ಎಷ್ಟು ಕ್ಲೀನಾಗಿದೆ ನೋಡಿ. ಮೇಲೆ ನಡ್ಕೊಂಬೋಣ. ಹೊಸದು ನಡಿಯೋ, ಚೈಲ್ಡ್ ಆಗಿದ್ದಾಗ ಮಾಡ್ತಿದ್ದಲ್ಲ. ನೀನು ಆ ಕಡೆ, ನೀನು ಈ ಕಡೆ ನಡ್ಕೊಂಬ, ನಾನು ಆ ಕಡೆ ನಡ್ಕೊಂಬರ್ತೀನಿ, ಕೈ ಹಿಡ್ಕೊ. ಅಬ್ಬಾ ದೇವ್ರೇ ನೋಡಿ. ಹಿಂಗೆಲ್ಲ ಮಲ್ಕೊಂಡು ನೋಡ್ತಾ ಇದ್ವಲ್ಲ. ನಾನು ಕಾಯಿಲೆ ಇಕ್ಕಿದ್ದೀನಿ, ಎಷ್ಟು ಸತಿ ಇಕ್ಕಿದ್ದೀನಿ ಗೊತ್ತಾ, ಚಪಾತಿ ಆಗ್ಬಿಡೋದು. ಲಾಸ್ಟ್ ವರ್ಷ ಹೆಂಗ ಮಾಡಿದ್ದು, ಲಾಸ್ಟ್ ವರ್ಷ ಹೆಂಗೆ ಮಾಡಿದ್ರು ಹೆಂಗೆ ಮಾಡಿದ್ರು ಅಷ್ಟೇ. ಪೂಜೆಗೆ ಕಾಯ್ತಾ ಇದ್ದೀವಿ ಗಾಯ್ಸ್. ನೋಡು ಅಶ್ಮ ಕಪ್ಪಗಾಗ್ಬಿಟ್ಟೈತಾ ಫೇಸು. ಫೇಸ್ ಕಪ್ಪಗಾಗಿದೆ. ಬನ್ನಿ ಗೈಸ್, ಇವಾಗ ನಾವು ಮಡ್ಲಕ್ಕಿ ಕೊಡಕ್ಕೆ ಹೋಗೋಣ ಬನ್ನಿ. ಯಾರನ್ನೂ ಫೋಟೋ ಆ್ಯಂಡ್ ವೀಡಿಯೋಸ್ನ ತೊಗೊಳಕ್ಕೆ ಬಿಡಲ್ಲ. ಸೊ ನಮ್ಮ ದೇವಸ್ಥಾನ ಇರೋದಕ್ಕೆ ನಮಗೆ ಒಂದು ಸ್ವಲ್ಪ ಪ್ರಿಯಾರಿಟೈಸ್ ಮಾಡಿ ನಮಗೆ ಫೋಟೋ ವೀಡಿಯೋಸ್ ತೊಗೊಳಕ್ಕೆ ಅಲೋ ಮಾಡ್ತಾರೆ. ಬಟ್ ನೀವು ಎಲ್ಲೂ ತೊಗೊಳಕ್ಕೆ ಹೋಗಬೇಡಿ. ಸೊ ಈಗ ಕಾರ್ ಪೂಜೆ ಮಾಡಿಸೋಣ. ಗಾಡಿ ತೊಗೊಂಡಾಗಿಂದ ನಾವು ಕಾರ್ ಪೂಜೆನ ಮಾಡಿಸಿದ್ದಿಲ್ಲ, ಲೈಕ್ ಮನೆ ದೇವ್ರಿಗೆ ಮಾಡಿಸಿದ್ದಿಲ್ಲ, ಅದಕ್ಕೆ ಇವಾಗ ಮಾಡಿಸೋಣ. ಒಂಥರ ಖುಷಿ ಇದೆ ಆ್ಯಂಡ್ ಹ್ಯಾಪಿ. ಬನ್ನಿ, ಕಾರ್ನ ಇವಾಗ ಅಲ್ಲಿ ಪಾರ್ಕ್ ಮಾಡಿದ್ದಾರೆ. ಸೊ ಆಗಿದೆ ಪೂಜೆ, ಮಹಾಮಂಗಳಾರತಿ ಆಯಿತು ಗೈಸ್. ಸೊ ನೆಕ್ಸ್ಟು ಇವಾಗ ಕಾರ್ನ ಪೂಜೆ ಮಾಡಿಸ್ಕೊಂಡು ಏನಾದರೂ ಹೋಗಿ ಊಟ ಮಾಡಬೇಕು. ಚೆನ್ನಾಗಿ ಅನಿಸ್ತು ಆ್ಯಂಡ್ ದೇವ್ರ ಫೋಟೋ ಹಾಕ್ತೀನಿ ಮಂಗಳಾರತಿ ಜೊತೆ. ಸೊ ಇವಾಗ ಆ್ಯಂಡ್ ಆಮೇಲಿಂದ ನಮ್ಮ ಮನೆ ದೇವರು, ಲೈಕ್ ನಮ್ಮ ದೇವಸ್ಥಾನನ ನಾನು ತೋರಿಸ್ತೀನಿ, ಓಕೆನಾ, ಹೆಂಗಿದೆ ಅಂತ. ಚೆನ್ನಾಗಿದೆ. ಸೊ ಇವಾಗ ಬನ್ನಿ ಊಟಕ್ಕೆ ಹೋಗೋಣ. ನಾವು ಊಟಕ್ಕೆ ಹೋಗ್ತಾ ಇದ್ವಿ ನಾವು. ಆಮೇಲೆ ಬಂದು ಮಾತಾಡ್ತೀವಿ. ಆಮೇಲೆ ನಮ್ಮ ದೇವಸ್ಥಾನನ ತೋರಿಸ್ತೀವಿ, ಓಕೆ? ಹಾಂ ತೋರಿಸೋಣ. ಅವಾಗಲೇ ತೋರಿಸಿಲ್ವಾ? ಇಲ್ಲ, ಯಾಕೆ? ಸುಮ್ಮನೆ ಆಮೇಲೆ ತೋರಿಸೋಣ ಅಂತ. ಮ್ಯಾಪ್ ಹಾಕ್ಬೇಕಾ? ನಮ್ಮ ದೇವಸ್ಥಾನದಿಂದ ಸ್ವಲ್ಪ ದೂರ ಟ್ರಾವೆಲ್ ಮಾಡಿದ್ರೆ ಒಂದು 5 to 10 ಮಿನಿಟ್ಸಲ್ಲಿ ಒಂದು ಹೋಟೆಲ್ ಇದೆ. ಸೊ ನಮಗೆ ಸ್ಪೆಸಿಫಿಕ್ಕಾಗಿ ಅಲ್ಲಿರೋ ಊಟ ತುಂಬ ಇಷ್ಟ. ಸೊ ಅಲ್ಲಿಗೆ ಹೋದರೆ ನನ್ನ ಫೇವ್ರೆಟ್ ಬಂದುಬಿಟ್ಟು ಬಟರ್ ನಾನ್ ವಿತ್ ಪನ್ನೀರ್ ಬಟರ್ ಮಸಾಲ. ಸೊ ಟೂ ಗುಡ್.
ಆ್ಯಂಡ್ ನಿಮಗೆ ಬೇಕಾದರೆ ನಾನು ಹೋಟೆಲ್ ಲೊಕೇಶನ್ ಕೆಳಗೆ ಪಿಂಗ್ ಮಾಡಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ. ಸೊ ಇಫ್ ಯು ಆರ್ ಗೋಯಿಂಗ್ ಫಾರ್ ಟಿಪ್ಟೂರ್ ಆರ್ ಸಮ್ವೇರ್ ನಿಯರ್ ಇಟ್, ಗೋ ಆ್ಯಂಡ್ ಟ್ರೈ ಇಟ್. ಸೊ ಮಸ್ಟ್ ಟ್ರೈ ಸ್ಪಾಟ್ ಅಂತ. ನನಗೆ ಒಂದು ಅಭ್ಯಾಸ ಇದೆ, ಏನಂದರೆ ಎಲ್ಲಿ ನಾನು ಹೋದ್ರೂ ಅಲ್ಲಿ ಒಂದು ಫೇವ್ರೆಟ್ ಸ್ಪಾಟ್ ಆಫ್ ಹೋಟೆಲ್ಸ್ ಅಥವಾ ಕೆಫೆಟೀರಿಯಾನ ನಾನು ನೋಡ್ಕೊಂಬಿಡ್ತೀನಿ. ಸೊ ನನಗೆ ನಾನು ಅಲ್ಲೇ ತಿನ್ನಬೇಕು ಅಂತ ಒಂದು ಹಠ ಇರುತ್ತೆ. ಸೊ ಆ ಥರ ಇದು ಒಂದು ಪ್ಲೇಸ್ ವೇರ್ ಐ ಫೀಲ್ ದ ಫುಡ್ ಆ್ಯಂಡ್ ಎಂಜಾಯ್ ದ ಫುಡ್ ಅ ಲಾಟ್. ಆ್ಯಂಡ್ ಎಲ್ಲನೂ ಚೆನ್ನಾಗಿರುತ್ತೆ, ಮೀಲ್ಸ್ ಚೆನ್ನಾಗಿದೆ ಆ್ಯಂಡ್ ಆಲ್ ಓವರ್ ಫುಡ್ ಇಸ್ ವೆರಿ ಗುಡ್. ನನ್ನ ಫ್ಯಾಮ್ಲಿ ಜೊತೆ ಇದೊಂದು ಲಾಂಗ್ ಟೈಮ್ ಆದಮೇಲೆ ಸ್ಪೆಂಡ್ ಮಾಡಿದ್ದು ತುಂಬ ಖುಷಿಯಾಯಿತು. ಆ್ಯಂಡ್ ಐ ಆಫ್ ಕೋರ್ಸ್ ಎಂಡೆಡ್ ವಿತ್ ಸಮ್ ಕಾಫಿ ಆ್ಯಂಡ್ ವಿಚ್ ವಾಸ್ ವೆರಿ ಗುಡ್ ಅಗೇನ್. ನೋಡಿ ಗೈಸ್, ನಮ್ಮಮ್ಮ ನಾನು ಬೇಡ ಅಂದರು ನನಗೆ ಶಾಪಿಂಗ್ ಮಾಡಿಸಿದ್ರು ಗೈಸ್. ಕರ್ಕೊಂಡು ಬಂದ್ಬಿಟ್ಟು ಬಟ್ಟೆ ಕೊಡಿಸಿದ್ರು. ಸೊ ಶಾಪಿಂಗ್ ಮುಗಿಸ್ಕೊಂಡು ಇವಾಗ ಕಾರ್ ಕಡೆ ಹೋಗ್ತಾ ಇದ್ದೀವಿ. ಎಲ್ಲ ನಮ್ಮನೆ ನೋಡ್ತಿದ್ದಾರೆ, ನಾನು ಬ್ಲಾಗ್ ಮಾಡ್ತಾ ಇರೋದು. ನಾಚಿಕೆ ಆಗ್ತಾ ಇದೆ. ಓಕೆ, ಇದು ತರಕಾರಿ ಹಣ್ಣು ಮಂಡಿ ಬಸ್ ಸ್ಟಾಪು, ಟಿಪ್ಟೂರ್ ಬಸ್ ಸ್ಟಾಪು. ನಮ್ಮಮ್ಮ ರೇಗಿಸ್ತಾರೆ ಗೈಸ್ ನಮ್ಮ ಅಪ್ಪನವ್ರನ್ನ. ವಿಶಾಲವಾಗಿ ಹಾಕವ್ರೆ, ಎಷ್ಟು ವಿಶಾಲವಾಗೈತೆ ನೋಡಲ್ ಜಾಗ. ನ್ಯಾಪ್ ಅದೇ ನಿನ್ಗೆ ಆ ರೋಡ್ ಬೇಡ ಅಂದರೆ ಹಿಂಗೆ ಹೋಗ್ಬೇಕು. ಒಂದೊಳ್ಳೆ ನಿದ್ದೆ ಮಾಡಿಕೊಂಡು ಇವಾಗ ಹೋಗ್ತಾ ಇದ್ದೀವಿ ಕಾಫಿ ಕುಡಿಯೋಕ್ಕೆ. 6 ಗಂಟೆ. ಎಷ್ಟು ಆಗಿದೆ ನೋಡಿ, ಬೆಳಕಾಗಿದೆ ಅಲ್ಲ. ಬಟ್ ನಮ್ಮ ಬ್ಯಾಂಗ್ಳೂರ್ಸಲ್ಲೆಲ್ಲ 6 ಗಂಟೆ ಅಂದರೆ ಫುಲ್ ಕತ್ಲೆ ಕಾಣಿಸುತ್ತೆ ಗೈಸ್. ಇವಾಗ ನೋಡಿ ಎಷ್ಟು ಬೆಳ್ಳಗಿದೆ. ಎರಡು ಗಂಟೆ ಸರಿ ಆಯ್ತು ಬಿಡ್ರ, ನಾನು ಕೊಟ್ಟಿಗಾರ ಇಟ್ಬಿಟ್ಟು. ಯಾಕೋ ಹಿಂಗೆ ಬರ್ಬೇಕು ತಾನೆ. ಭಯ ಗೈಸೋದು ನಾಯಿ ಅಂದರೆ. ಯಾಕೆ ಗುಣೇಶ್ ಭಯ ಬೀಳ್ತೀಯ? ಓಡ್ ಬಂದ್ಬಿಡ್ತ ನನಗೆ. ಗೈಸ್ ಇವಾಗ 7:15 ಆದರೆ ಎಷ್ಟು ಬೆಳಕಾಗೈತೆ ಇಲ್ಲಿ ನೋಡಿ. ಚೇಪೆಕಾಯಿ ತಿಂತಿದ್ದೀವಿ. ಫ್ರೆಶ್ ಅಪ್ ಆಗಿಬಿಟ್ಟು ಚೇಪೆಕಾಯಿ ತಿಂತಾ ಇದ್ದೀವಿ. ಪಾರ್ಟ್ 1 ಪಾರ್ಟ್ 2 ವ್ಲಾಗ್ ಇರೋದು ನೋಡಿ. ಹೋದ ವರ್ಷದಿಂದ ಕರೆಕ್ಟಾಗಿ ಏನಾದರೂ ಹಬ್ಬದ ದಿವಸನೇ ಬರ್ತಾ ಇದ್ದೀವಿ. ಸ್ಪೆಷಲ್ ಡೇಸ್ಗೆ ನಾವು ಬರ್ತಾ ಇದ್ದೀವಿ ಗೈಸ್. ಬಟ್ ಅದು ಕೋಇನ್ಸಿಡೆಂಟಾಗಿ ಬರ್ತಾ ಇರೋದಷ್ಟೇ. ನೋ ಪ್ಲ್ಯಾನ್ಸ್ ನಮಗೆ ಇಲ್ಲಿ ಬರಬೇಕಂದ್ರೆ. ಎತ್ತು ನಡಿ ಬಾ ಅದಕ್ಕೆ ಗೈಸ್ ನಮ್ಮ ಬಟ್ಟೆ ಎಲ್ಲ ಮರ್ತ್ಕೊಂಡು ಬಂದ್ಬಿಟ್ಟು ಇಲ್ಲಿ ಬಂದು ಶಾಪಿಂಗ್ ಮಾಡಿದ್ವಿ. ಯಾರೆಲ್ಲ ದೇವಸ್ಥಾನಕ್ಕೆ ಬರ್ತಾರೋ ಅವ್ರಿಗೆಲ್ಲ ರೂಮ್ಸ್ ಪ್ರೊವೈಡ್ ಮಾಡ್ತಾರೆ. ಸೊ ಹಂಗೆ ನಾವು ಒಂದು ಸ್ಮಾಲ್ ರೂಮಲ್ಲಿ ಇದ್ವಿ. ಸೊ ಅಲ್ಲಿಗೆ ನಾವು ಊಟನ ತರಿಸ್ಕೊಂಡು ತಿಂದ್ಕೊಂಡು ನಮ್ಮ ಡೇನ ಎಂಡ್ ಮಾಡಿದ್ವಿ. ಸೊ ಕಮಿಂಗ್ ಟು ಟೆಂಪಲ್, ನಿಮಗೆ ಒಂದು ಗ್ಲಿಮ್ಸ್ ಆಫ್ ಆಚೆಗಡೆ ದೇವಸ್ಥಾನನ ಮಾತ್ರ ಈ ವ್ಲಾಗಲ್ಲಿ ತೋರಿಸ್ತೀನಿ. ಸೊ ಕಂಪ್ಲೀಟ್ ದೇವಸ್ಥಾನನ ನೋಡೋದಕ್ಕೆ ಆ್ಯಂಡ್ ಏನೇನೆಲ್ಲ ಇದೆ ಹೆಂಗೆ ಅಂತ ನೋಡೋದಕ್ಕೆ ತಿಳ್ಕೊಳ್ಳೋದಕ್ಕೆ ಪಾರ್ಟ್ 2ಗೆ ವೆಯ್ಟ್ ಮಾಡಿ. ಇಫ್ ಇನ್ ಕೇಸ್ ನೀವೇನಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಹೆಂಗಿತ್ತು ಅಂತ ಕಮೆಂಟ್ ಮಾಡಿ. ಸೊ ಸ್ಟೇ ಟ್ಯೂನ್ ಫಾರ್ ಪಾರ್ಟ್ 2 ಆ್ಯಂಡ್ ಹೋಪ್ ಯು ಗೈಸ್ ಆರ್ ಎಂಜಾಯಿಂಗ್ ಮೈ ವಿಡಿಯೋ. ಇಫ್ ಇಟ್ ಈಸ್, ಸಬ್ಸ್ಕ್ರೈಬ್ ಮೈ ಚಾನಲ್ ಆ್ಯಂಡ್ ಡೂ ಫಾಲೋ ಮೈ ಇನ್ಸ್ಟಾಗ್ರಾಮ್ ಪೇಜ್.
ಸಿ ಇನ್ ದ ನೆಕ್ಸ್ಟ್ ವ್ಲಾಗ್. ಅಲ್ಲಿವರೆಗೂ ಟಾಟಾ ಬಾಯ್ ಆ್ಯಂಡ್ ಲವ್ ಯು.